ಚಿಕ್ಕೋಡಿ ತಹಶೀಲ್ದಾರ್ ಕಚೇರಿಗೆ ದಿಢೀರ್ ಲೋಕಾಯುಕ್ತ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಲಂಚ ಪಡೆಯುವ ಬಗ್ಗೆ ದೂರು ಹಿನ್ನೆಲೆಯಲ್ಲಿ ದಿಢೀರ್ ವಿಸಿಟ್ ಮಾಡಿದ್ರು. ಇನ್ಸ್ಪೆಕ್ಟರ್ ನಿರಂಜನ ಪಾಟೀಲ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ತಹಶೀಲ್ದಾರ್ ಕಚೇರಿಯ ಕಡತವನ್ನ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ನೋಡಿ, ಲಂಚ ಪಡಿತಾ ಇದ್ರು ಅನ್ನುವಂತಹ ದೂರುಗಳು ಸಾಕಷ್ಟು ಸಾರ್ವಜನಿಕರಿಂದ ಲೋಕಾಯುಕ್ತಕ್ಕೆ ಬಂದಿತ್ತು. ಹಾಗಾಗಿ ಇನ್ಸ್ಪೆಕ್ಟರ್ ನಿರಂಜನ್ ಪಾಟೀಲ್ ಅವರ ನೇತೃತ್ವದಲ್ಲಿ ವಿಸಿಟ್ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ತಹಶೀಲ್ದಾರ್ ಕಚೇರಿಯ ಕಡತವನ್ನ ಪರಿಶೀಲನೆ ಮಾಡಿದ್ದಾರೆ. ತಹಶೀಲ್ದಾರ್ ಕುಲಕರ್ಣಿ ಅವರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಲಂಚ ಕೊಡಬೇಕಂದ್ರೆ ಚಿಕ್ಕೋಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಏನೇ ಒಂದು ಕೆಲಸ ಆಗಬೇಕು ಅಂದರೂ, ನಮ್ದು ಯಾವುದೇ ಒಂದು ಪಹಣಿ ಬೇಕಪ್ಪ ಅಥವಾ ಜಾಗದ್ದೇನೋ ನಮ್ಮ ಕೆಲಸ ಆಗಬೇಕು, ಅಥವಾ ಈ ಖಾತಾ ಮಾಡಿಸ್ಬೇಕು, ಅಥವಾ ಟ್ಯಾಕ್ಸ್ ವಿಚಾರ ಆಗಿರ್ಬೋದು, ಲ್ಯಾಂಡು ಬೇರೆಯವ್ರ ಹೆಸರಿಗೆ ಮಾಡಿಸೋದಾಗಿರ್ಬೋದು, ಏನೇ ಕೆಲಸ ಆಗಬೇಕಂದ್ರೂ ಕೂಡ ದುಡ್ಡನ್ನು ಕೊಡಲೇಬೇಕು ಅನ್ನುವಂಥ ಆರೋಪ ಸಾರ್ವಜನಿಕರಿಂದ ಬಂದಿತ್ತು. ಜೊತೆಗೆ ದೂರುಗಳು ಕೂಡ ಲೋಕಾಯುಕ್ತಕ್ಕೆ ಹೋಗಿತ್ತು. ಇವತ್ತು ಅಧಿಕಾರಿಗಳು ಭೇಟಿಯನ್ನು ಕೊಟ್ಟರು. ನಿರಂಜನ್ ಪಾಟೀಲ್ ಅವರ ನೇತೃತ್ವದ ತಂಡ ಹೋಗಿ ಕಡತಗಳನ್ನು ಪರಿಶೀಲನೆ ಮಾಡಿದರು. ಜೊತೆಗೆ ಅಲ್ಲಿ ತಹಶೀಲ್ದಾರ್ ಇನ್ನುಳಿದಂತಹ ಆ ಸಹಾಯಕ ಸಿಬ್ಬಂದಿಗಳೇನಿದ್ದಾರೆ ಅಲ್ಲಿ ಕೆಲಸ ಮಾಡುವಂಥವರು ಅವರೆಲ್ಲರೂ ಕೂಡ ವಿಚಾರಣೆ ನಡೆಸಿದ್ದಾರೆ.